ಶಿವಣ್ಣ ಈಗ ಒಂದು ಆಲ್ಮೋಸ್ಟ್ 4 ದಶಕಗಳಲ್ಲಿ ಎಷ್ಟು ಸ್ಟಾರ್ಸ್ಗಳನ್ನು ನೋಡ್ತಾರೆ. ಇದ್ರ ಮಧ್ಯೆ ನೀವು ಸ್ಟಾರ್ಡಮನ್ನು ಅರ್ಥ ಮಾಡಿಕೊಂಡು ಹೇಗೆ ಇರಬೇಕಂತ ಅದ್ರ ಜೊತೆಗೆ ಅಂತ ನೀವು ಲೆಕ್ಕ ಹಾಕಿರೋದು? ಅಲ್ಟಿಮೇಟ್ಲಿ ಒಂದು ಮನುಷ್ಯ ಎಲ್ಲದು ಒಂದು ತಿಳ್ಕೋಬೇಕಾದ ಏನಂದರೆ, ಎವ್ರಿಬಡಿ ಹ್ಯಾಸ್ ಟು ಗೋ. ಇವತ್ತು ನಾನು, ನಾಳೆ ಇನ್ನೊಬ್ಬ, ಆ ಜಾಗ ಇನ್ನೊಬ್ಬನ ಕೊಡಬೇಕು, ಅದು ನಿಯಮ. ಶಿವಣ್ಣ ಇವತ್ತು ನೋಡಿದ್ರೆ ನಿಮ್ದೇ ಸ್ಟೈಲ್ಸ್ಗಳನ್ನು ನೀವೇ ಹೊಡಿತಾ ಬಂದಿದ್ದೀರಾ. ಮನಮೆಚ್ಚದ ಹುಡುಗಿ, ಆನಂದ್, ಚಿಗುರದ ಕನಸು ಆಗಿರಲಿ, ಡಾನ್ ಆ್ಯಂಡ್ ಲಾಂಗು ಮಚ್ಚು. ಕೈ ಲಾಂಗ್ ಹಿಡ್ದ, ಒಂದ್ ಕೈ ತಂಗಿ. ಐ ಆಮ್ ಲಕ್ಕಿ ಇನ್ ದಟ್ ವೇ. ತುಂಬಾ ಜನ ಎಲ್ಲಾ ಕ್ಯಾರೆಕ್ಟರ್ ಮಾಡಿಸ್ಬೋದು ಶಿವಣ್ಣ. ಇವತ್ತು ಯಂಗ್ಸ್ಟರ್ಸ್ ಬಂದ್ಬಿಟ್ಟು ಕೆಲವ್ರು ನಿಮ್ಗೆ ಯಾರು ಶಿವಣ್ಣ ನಮ್ಮ ಜೊತೆ ಒಂದು ಪಿಕ್ಚರ್ ಮಾಡಬೇಕು, ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು, ಯಾರಿಗೂ ಸಿಗಲ್ಲ. I can't imitate my father. I can imitate his lifestyle. Lifestyle is not wearing panche. No, ಅದು only ರಾಜ್ಕುಮಾರ್ ಸೀಮಿತ. Don't make me that ರಾಜ್ಕುಮಾರ್. But his name is there next to me. ಅದು ಸಾಕು. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಶಿವರಾಜ್ ಕುಮಾರ್ ಅವರು ಶಿವಣ್ಣ ಆಗಿದ್ದ ಟ್ರಾನ್ಸಿಷನ್ನೇ ಯಾವಾಗ ಅಂತ? ವಿನ್ಸೆಂಟ್ ಅಂತ ನನ್ನ ತುಂಬ ಫ್ರೆಂಡ್, ನನ್ನ ತಮ್ಮನ ಕ್ಲಾಸ್ಮೇಟ್ ಆಗೋದು. ಕೊಳಂದೆ ಎಡ್ತು ಅಂದ, ನಾ ಕೇಟ ಯಾರು ಇದು ಅಂತ. ತಂಬಿ ಏಯ್ ತಂಬಿಯಾ, ಉನಗೆ 13 ವರ್ಷ ಚೆಪ್ರ ತಂಬಿ, ಅದು ಹೆಂಗೆ ಅಪ್ಪವದಾಂಡ ಕೇಳ್ಕೊಂಡು ಅಂತ. ಕಷ್ಟದ ದಿನಗಳು ಯಾವತ್ತೂ ಹೀರೋನ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಕಷ್ಟ ನಮ್ಮಲ್ಲೇ ಇರುವಂಥ ಹೀರೋನ ಆಚೆ ಕರ್ಕೊಂಬರುತ್ತೆ ಅಂತ ಒಂದು ಸೇಯಿಂಗ್ ಇದೆ. ಆ ಫೇಸ್ ಬರುತ್ತೆ, ಬಂದಮೇಲೆ ವಿ ಹ್ಯಾವ್ ಟು ಫೇಸ್ ಇಟ್. ಐ ಆಮ್ ನಾಟ್ ಗೇನಿಂಗ್ ಸಿಂಪತಿ. ನಾವು ಎಲ್ಲದಕ್ಕೂ ನಾವು ಜನಗಳ ಮುಂದೆ ಬರ್ತೀವಿ, ಇದಕ್ಕೆ ಮಾತ್ರ ಯಾತಿಗೆ ಬೇಡ ಅನ್ಬೇಕು? There's a problem for me. So this is the thing. I'm facing it and I want your wishes. That's it. ಸಪೋರ್ಟ್ ಇದೆಯಲ್ಲ, ಆ ಸಪೋರ್ಟ್ ಮಾತ್ರ ನಾನು ಯಾವತ್ತೂ ಮರೆಯೋಕ್ಕೆ. Celebrate Sivanna, not only for his acting, celebrate him for the man he is. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಪ್ರೀತಿಯ ಶಿವಣ್ಣ. ಪ್ರೀತಿಗೆ ಶಿವಣ್ಣ ಅಂದ್ಬಿಟ್ರೆ ಅದು ನಿಮ್ಮ ಇಡೀ ಒಂದು ದೊಡ್ಡ ಸಾಧನೆ, ಅಥವಾ ನಿಮ್ಮ ಫ್ಯಾಮಿಲಿ ಲೆಗಸಿ, ಅಥವಾ ನೀವು ಆ್ಯಸ್ ಅ ವ್ಯಕ್ತಿ ಆ್ಯಂಡ್ ವ್ಯಕ್ತಿತ್ವವಾಗಿ ಏನು ಇಡೀ ಕರ್ನಾಟಕ ನೋಡಿದೆ, ಅದನ್ನು ವರ್ಣಿಸೋಕ್ಕೆ ಭಾಳ ಪದಗಳು ಬೇಕು ಶಿವಣ್ಣ. ಹಾಗಾಗಿ ಅದೆಲ್ಲವನ್ನು ಒಂದು ಕಡೆ ಇಟ್ಟು ಇನ್ನೊಂದು ಕಡೆ ಶಿವಣ್ಣ ಅಂತ ಅಲ್ಲಿಂದ ಶುರು ಮಾಡಿಬಿಟ್ರೆ ಐ ಥಿಂಕ್ ಐ ಡೋಂಟ್ ನೋ ಹೌ ಇಟ್ ಈಸ್. ಐ ಥಿಂಕ್ ಇಟ್ ಗೆಟ್ಸ್ ವೆರಿ ಪರ್ಸ್ನಲ್. ಸೊ ತುಂಬ ಮೂವಿ ರಿಲೀಸಸ್ ಟೈಮಲ್ಲೇ ಪ್ರತಿ ಸತಿ ನಾನು ನಿಮ್ಮನ್ನು ಭೇಟಿ ಮಾಡೋದು ಅದೊಂಥರ ನಾನು ಇದ್ದೀನಿ ಸರ್ ಅಂತ ನಾನು ಅಟೆಂಡೆನ್ಸ್ ಹಾಕೋ ರೀತಿ ಅದು. ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್ ಶಿವಣ್ಣ, ಹೇಗಿದ್ದೀರಿ? ನೋಡಿ ಹಿಂಗಿದ್ದೀವಿ. ಆಮೇಲೆ ಯಾವಾಗ ಅಷ್ಟೇ ಐ ಥಿಂಕ್ ರಶ್ಮಿ ಅವ್ರು ನಿಮ್ಮ ಜೊತೆಲಿ ಮಾತಾಡಬೇಕಂದ್ರೆ ಐ ಥಿಂಕ್ ಬಹುಶಃ ನಾನು ನನ್ನ ಇಂಟರ್ವ್ಯೂಲಿ ಭಾಳ ಓಪನ್ನಾಗಿ ಫ್ರ್ಯಾಂಕಾಗಿ ಮಾತಾಡೋದು ಐ ಥಿಂಕ್ ನಿಮ್ಮ ಜೊತೆಲೇ. I think what I feel because I can speak comfortably with comfortable persons. ಅಂದರೆ ಜೀವನದಲ್ಲೂ ಒಂದು ಪರೀಕ್ಷೆ ಅಂತ ಕೂತಿದ್ದೀರಾ, ಅದು ಅದಕ್ಕೆ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಉತ್ತರ ಕೊಟ್ಟರೆ ಇದಕ್ಕೆ ನಿಮ್ಮ ಧೈರ್ಯ, ನಿಮ್ಮಲ್ಲಿ ಒಳಗಿರುವಂಥ ಒಬ್ಬ ಫೈಟರ್, ಲೈಕ್ ದ ಫೇಮಸ್ ಸೇಯಿಂಗ್ ಗೋ ಶಿವಣ್ಣ, ಹಾರ್ಡ್ ಟೈಮ್ಸ್, ಕಷ್ಟದ ದಿನಗಳು ಯಾವತ್ತೂ ಹೀರೋನ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಕಷ್ಟ ನಮ್ಮಲ್ಲೇ ಇರುವಂಥ ಹೀರೋನ ಆಚೆ ಕರ್ಕೊಂಬರುತ್ತೆ ಅಂತ ಒಂದು ಸೇಯಿಂಗ್ ಇದೆ. ಅಂದರೆ ನಿಮ್ಮನ್ನು ನಾವು ತೆರೆ ಮೇಲೆ ಹೀರೋ ಆಗಿ ನೋಡ್ತಾನೇ ಇದ್ದೀವಿ ಆಲ್ಮೋಸ್ಟ್ 50 ವರ್ಷ. ನೀವು 74ನಲ್ಲಿ ಶ್ರೀನಿವಾಸ್ ಕಲ್ಯಾಣದಲ್ಲಿ ಒಂದು ಬಾಲನಟನಾಗಿ ಶುರು ಮಾಡಿದ್ದು ಆ್ಯಂಡ್ ಆ್ಯಸ್ ಅ ಫುಲ್ ಫ್ಲೆಜ್ಡ್ ಹೀರೋ 38th ಇಯರ್ ಇದು. ನೀವು ಪಾತ್ರಗಳಲ್ಲಿ ಹೀರೋ ಆಗೋದು ಬೇರೆ, ಆದರೆ ರಿಯಲ್ ಲೈಫ್ನಲ್ಲೂ ಬೇರೆ ಬೇರೆ ಘಟನೆಗಳಲ್ಲಿ ಹೀರೋ ಆಗ್ತಾನೆ ಬಂದಿದ್ದೀರಾ, ಅಥವಾ ನಿಮ್ಮಲ್ಲಿರೋ ಆ ಹೀರೋಯಿಸಮನ್ನು ಲೈಫೇ ಪರೀಕ್ಷೆ ಮಾಡ್ತಾಯಿದ್ದೀವಿ ಅನ್ನೋ ಗೊತ್ತಿಲ್ಲ. ಸೊ ಈ ಸತಿ ಹೇಗೆ ಎದುರಿಸ್ತಾ ಇದ್ದೀರಾ ಇದನ್ನು ಅಂತ ಇಡೀ ಕರ್ನಾಟಕಕ್ಕೊಂದು ಕುತೂಹಲ ಇದೆ. ಏನು ನೋಡಿ ರಶ್ಮಿ, ಎಲ್ಲರಿಗೂ ಬರುತ್ತೆ, ಓಕೆ, ಅದು ಕಾಮನಾಗಿ ಎವ್ರಿಬಡಿ ಆ ಫೇಸ್ ಬರುತ್ತೆ. ಬಂದಮೇಲೆ ವಿ ಹ್ಯಾವ್ ಟು ಫೇಸ್ ಇಟ್, ಅದೊಂದೇ ಇರಬೇಕು. ಯಾಕಂದರೆ ಎಲ್ಲ ಮನುಷ್ಯರು ಫೇಸ್ ಮಾಡ್ತಾರೆ, ಆ ಥರ ನನಗೂ ಬೆಸ್ಟ್, ನನಗೂ ಆ ಒಂದು ಫೇಸ್ ಬರುತ್ತೆ. ಬಟ್ ಅದಕ್ಕೋಸ್ಕರ ನಾನೇನು ಐ ಆಮ್ ನಾಟ್ ಗೇನಿಂಗ್ ಸಿಂಪತಿ ಬೈ ಸೇಯಿಂಗ್ ದಟ್ ಓಕೆ ದಿಸ್ ಒನ್
ಅದು ನಾನು ಯಾಕೆ ಹೇಳ್ಬೇಕು ಅಂತ ಅನಿಸ್ತು ಅಂದರೆ, ನಾಳೆ ದಿನ ನಿಮಗೆ ಗೊತ್ತು ಮೀಡಿಯಾ ಅಂದರೆ ಹೌ ಫಾರ್ ಇಟ್, ಸೋಷಿಯಲ್ ಮೀಡಿಯಾಲಾಗಲಿ ದೇ ಗೋ ಆನ್ ಟೆಲಿಂಗ್ ಲಾಟ್ ಆಫ್ ಥಿಂಗ್ಸ್. ಬೇಡ, ಯಾಕಂದ್ರೆ ನಾವು ಎಲ್ಲದಕ್ಕೂ ನಾವು ಜನಗಳ ಮುಂದೆ ಬರ್ತೀವಿ ಆ್ಯಂಡ್ ಮೀಡಿಯಾ ಮುಂದೆ ಹೋಗ್ತೀವಿ, ಈ ಥರ ಒಂದು ಇಂಟರ್ವ್ಯೂ ಮಾಡಿ ಅಂತ ಕೇಳ್ತೀವಿ. ಇದಕ್ಕೆ ಮಾತ್ರ ಯಾತಿಗೆ ಬೇಡ ಅನ್ಬೇಕು? ದರ್ ಇಸ್ ಅ ಪ್ರಾಬ್ಲಮ್ ಫಾರ್ ಮೀ. ಸೊ ದಿಸ್ ಇಸ್ ಅ ಥಿಂಗ್ ಐ ಆಮ್ ಫೇಸಿಂಗ್ ಇಟ್ ಆ್ಯಂಡ್ ಐ ವಾಂಟ್ ಯುವರ್ ವಿಶಸ್, ದಟ್ಸ್ ಇಟ್, ನಥಿಂಗ್. ಇವತ್ತು ಸಿನಿಮಾ ರಿಲೀಸ್ ಆಗ್ತಿದೆ, ಅದಕ್ಕೋಸ್ಕರ ಒಂದು ಸಿಂಪತಿ ತಗೋಬೇಕು ಶಿವಣ್ಣ ಅನ್ನೋದು ನೋ. ಚಾಚಾ, ಐ ಆಮ್ ಅ ಓಪನ್ ಪರ್ಸನ್. ಅಂದರೆ ಇದು ಹೇಗಾಯ್ತು ನೀವು ಹೇಳಿದಂದರೆ, ಒಂದು ಹೇಗೆ ಬ್ರೂಸ್ಲಿ ಅವ್ರದ್ದೊಂದು ಫೇಮಸ್ ಸೇಯಿಂಗ್ ಇದೆ ಶಿವಣ್ಣ, ಬಿ ವಾಟರ್ ಮೈ ಫ್ರೆಂಡ್ ಅಂತ. ಅಂದರೆ ಒಂದು ನದಿ ಅದು ಹರಿತಾ ಇದ್ರೇ ಅದಕ್ಕೆ ಅದು ನದಿ ಫ್ರೆಶ್ ಆಗೋ ಇರುತ್ತೆ. ಯು ಜಸ್ಟ್ ಹ್ಯಾವ್ ಟು ಕೀಪ್ ಫ್ಲೋಯಿಂಗ್. ಜಸ್ಟ್ ಕೀಪ್ ಫ್ಲೋಯಿಂಗ್, ದಟ್ಸ್ ಇಟ್. ಅದಿಲ್ಲದೆ ಹೋದ್ರೆ ಕಷ್ಟ. ಐ ಜಸ್ಟ್ ಕೀಪ್ ರನ್. ನಾವು ದೇ ಕಾಲ್ ಮಿ, ಅಣ್ಣ ನಂಗೆ ಗೊತ್ತು ಬೇಡ ಅಂತೀರ ಅಂತ, ನೀವು ಬರ್ತೀರ ಅಂತ ಗೊತ್ತು, ನಾನೇ ಹೋಗ್ಬಿಡ್ತೀನಿ. ಸಿ ದೋಸ್ ಥಿಂಗ್ಸ್ ಇನ್ ಆಲ್ ನೋ ದಟ್ಸ್ ದ ಪವರ್ ಐ ಶುಡ್ ಗೆಟ್ ಬ್ಯಾಕ್. ಈವನ್ ದೋ ಐ ಆಮ್ ಟಯರ್ಡ್, ಆ ಟಯರ್ಡ್ನ ಸ್ವಲ್ಪ ಹೊತ್ತು, ಎಕ್ಸ್ಕ್ಯೂಸ್ ಮಿ ಟಯರ್ಡ್, ಪ್ಲೀಸ್ ಬಿ ದಿಸ್ ಸೈಡ್ ಫಾರ್ ಸಮ್ ಅವರ್ಸ್, ದೆನ್ ಯು ಕಮ್ ಬ್ಯಾಕ್, ನೋ ಪ್ರಾಬ್ಲಮ್ ಫಾರ್ ಮೀ, ದೆನ್ ವಿ ವಿಲ್ ಟೇಕ್ ರೆಸ್ಟ್ ಟುಗೆದರ್ ಅಂತ ಹೇಳ್ಬಿಟ್ಟು ಐ ಜಸ್ಟ್ ಪುಷ್. ಬಟ್ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಆ್ಯಂಡ್ ಏನಂತೀವಿ, ಸಪೋರ್ಟ್ ಇದೆಯಲ್ಲ, ಆ ಸಪೋರ್ಟ್ ಮಾತ್ರ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಜೀವನದಲ್ಲಿ ನಾನು ಗೆದ್ದಿರೋ, ನಾನು ಸಂಪಾದನೆ ಮಾಡೋದೇನೆ ಫ್ರಮ್ ಅಭಿಮಾನಿಗಳಿಂದಾಗಲಿ, ಫ್ರೆಂಡ್ಸಿಂದಾಗಲಿ, ಎವ್ರಿಬಡಿ ದೇ ವಾಂಟ್ ಕಮ್ ಅಂಡ್ ಸೇ, ಇಲ್ಲಣ್ಣ ನೀವು ಏನಣ್ಣ ನಿಮ್ಮ ಯು ಆರ್ ಅಂದರೆ ಆ ವರ್ಡ್ಸ್ ಇದೆಯಲ್ಲ, ದಟ್ ವರ್ಡ್ಸ್ ಟ್ರಿಗರ್ಸ್ ಮೀ ಆ್ಯಂಡ್ ಇಟ್ ಮೇಕ್ಸ್ ಮೀ ಟು ಕಮ್ ಬ್ಯಾಕ್ ಹೌ ಐ ವಾಸ್. ಈ ಒಂದು ಫೇಸ್ ಈಗ ಭೈರತಿ ರಣಗಲ್ ಇದರಲ್ಲೂ ಅಂದರೆ ನಿಮಗೆ ಸಿನಿಮಾಗಳು ಯಾವ ಥರ ಲೆಕ್ಕ ಅಂತ. ಯಾಕೆಂದರೆ ನಾನು ನಿಮಗೆ ತುಂಬ ವರ್ಷಗಳ ಮುಂಚೆನೂ ಹೇಳಿದೆ, ಶಿವಣ್ಣ ಸ್ವಲ್ಪ ಸ್ಲೋ ಡೌನ್, ನೀವು ಆರೋಗ್ಯ ನೋಡ್ಕೊಳ್ಳಿ ಅಂತೆಲ್ಲ ಅಂದಾಗ ಯಾಕೆ ಅಂತ. ಸೊ ನಮಗೇನಂದರೆ ಈ ಥರ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಮತ್ತು ನೀವು ಇಷ್ಟು ದಶಕಗಳು ಶಿವಣ್ಣ, ಏನು ನಾವೆಲ್ಲ ಒಂದು 10-15 ವರ್ಷ ಕೆಲಸ ಮಾಡೇ ಏನೋ ಕೋಡು ಕೊಂಬು ಏನೇನೋ ಬರುತ್ತೆ, ನೀವೊಂದು 40 ವರ್ಷ ಟಚಿಂಗ್ ಅಂತಂದರೆ ಇಷ್ಟೆಲ್ಲ ಒಂದು ಜರ್ನಿ ಮೂಲಕ ಯಾವ ಒಂದು ಹಸಿವನ್ನು ಉಳಿಸ್ಕೋತೀರಾ ಅನ್ನೋ ಒಂದು ಕುತೂಹಲ ಬರುತ್ತೆ. ನಾನು ಏನು ನೋಡ್ಬೇಕು ಅನ್ನೋದ್ರ ಬಗ್ಗೆ ಅನ್ನೋದಕ್ಕಿಂತ ವರ್ಕ್ ಶುಡ್ ಗೋ ಆನ್. ಯಾಕಂದರೆ ಅದು ನಾನು ಒಬ್ಬನಿಗೋಸ್ಕರ ಅಲ್ಲ, ಎಷ್ಟೋ ಫ್ಯಾಮ್ಲೀಸ್ ಉಳಿಯುತ್ತೆ. ಒಂದು ಸಿನಿಮಾ ರಿಲೀಸ್ ಆಯ್ತು, ಎಷ್ಟು ಫ್ಯಾಮ್ಲೀಸ್ ಒಲೆ ಉರಿಯುತ್ತೆ, ಅವರ ಮನೆ ಬೆಳಕಾಗುತ್ತೆ. ಆ್ಯಂಡ್ ಥಿಯೇಟರ್ಸ್ ಬರುತ್ತೆ, ಥಿಯೇಟ್ರಲ್ಲಿ ಎಷ್ಟು ಜನ ಇದ್ದಾರೆ, ಥಿಯೇಟ್ರ್ ಉಳಿಯುತ್ತೆ, ಆ ಬಿಲ್ಡಿಂಗ್ ಒಂದು ಮರ್ಯಾದೆ ಇರುತ್ತೆ, ಆ ಪ್ರೊಜೆಕ್ಟ್ರ್ ಹಬ್ಬ ಯಾರೋ ಒಬ್ಬ ಬಂದ ಕಣೆ ಆ ಪುಣ್ಯಾತ್ಮ, ನಮ್ಮ ಲೈಟ್, ಆ ಲೈಟ್ಗೊಂದು ಮರ್ಯಾದೆ ಇರುತ್ತೆ. ಸಿ ಎವ್ರಿಥಿಂಗ್ ಹ್ಯಾಸ್ ಗಾಟ್ ಅ ದಿಸ್ ಒನ್. ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಒಂದು ಇಕೋಸಿಸ್ಟಮ್ ಇದೆ ನಿಮ್ಮ ಸುತ್ತ. ಎವ್ರಿ ವೇ ದಟ್ ಇಕೋಸಿಸ್ಟಮ್ ಗೋಸ್ ಅರೌಂಡ್. ನನಗೇನು ಬೇಕು ಅನ್ನೋದಕ್ಕಿಂತ ನನ್ನಿಂದ ಸುತ್ತಮುತ್ತ ಇರುವಂಥದ್ದನ್ನು ಹೆಂಗೆ ನಾವು ಸಾರ್ಬೋದು, ನಾವು ಹೆಂಗೆ ಪ್ರೀತಿ ಅಂತೀವಿ. ನೀವು ಅಂದರೆ ಆ ಫ್ಯಾಮ್ಲಿಯಿಂದ ಬಂದಿದ್ದೀವಿ. ಸಿ ನಮ್ಗೊಂದು ಪ್ರೇಮದ ಕಾಣಿಕೆ ಥರ. ಇಟ್ಸ್ ಆಲ್ ಸೊ ದಟ್ ಲವ್ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಶಿವಣ್ಣ ಇವತ್ತು ನೋಡಿದ್ರೆ ನಿಮ್ಮದೇ ಸ್ಟೈಲ್ಸ್ಗಳನ್ನು ನೀವೇ ಹೊಡಿತಾ ಬಂದಿದ್ದೀರಾ. ಈಗ ಮನಮೆಚ್ಚದ ಹುಡುಗಿ, ಆನಂದು, ಆ ಶಿವಣ್ಣನೇ ಬೇರೆ. ಅದಾದಮೇಲೆ ಮಧ್ಯದಲ್ಲಿ ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಸಿನಿಮಾಗಳು ಬಂತು, ಚಿಗುರಿದ ಕನಸು ಆಗಿರಲಿ, ಸಾಕಷ್ಟು ಸಿನಿಮಾಗಳು. ಅದಾದಮೇಲೆ ಒಂದ್ಸತಿ ಡಾನ್ ಆ್ಯಂಡ್ ಲಾಂಗು ಮಚ್ಚು. ಅಂದರೆ ನೀವು ತಂಗಿನ ಕೈ ಲಾಂಗ್ ಹಿಡ್ದ, ಒಂದು ಕೈ ತಂಗಿ. ಎಸ್, ನನಗೆ ಐ ಆಮ್ ಲಕ್ಕಿ ಇನ್ ದಟ್ ವೇ ದಟ್ ತುಂಬ ಜನ ಎಲ್ಲ ಕ್ಯಾರೆಕ್ಟರ್ ಮಾಡಿಸ್ಬೋದು ಶಿವಣ್ಣ. ಇವತ್ತು ಯಂಗ್ಸ್ಟರ್ಸ್ ಬಂದ್ಬಿಟ್ಟು ಕೆಲವ್ರು ನಿಮ್ಗೆ ಯಾರು ಶಿವಣ್ಣ ಒಂದು ಜೊತೆ ಒಂದು ಪಿಕ್ಚರ್ ಮಾಡಬೇಕು. ಇವಾಗ ಮೊನ್ನೆ ದಿನಕರ್ ಬಂದಿದ್ರು ಅದು ಇದಕ್ಕೆ, ಈ ಸ್ಟೈಲ್ ನೋ ಐ ವಾಂಟ್ ಟು ಡೂ ಒನ್ ಫಿಲ್ಮ್ ವಿತ್ ಶಿವಣ್ಣ. ಅದು ಎವ್ರಿಬಡಿ ಕನಸದು. ಆ್ಯಂಡ್ ಇಮಿಟೇಷನ್ ಅಂತ ಬಂದಾಗ ಐ ಕ್ಯಾನ್ ಇಮಿಟೇಟ್ ಮೈ ಫಾದರ್, ಐ ಕ್ಯಾನ್ ಇಮಿಟೇಟ್ ಹಿಸ್ ಲೈಫ್ ಸ್ಟೈಲ್. ಆ್ಯಂಡ್ ಹಿಸ್ ವ್ಯಾಲ್ಯೂಸ್ ಮೇ ಬಿ. ನನ್ನ ಲೈಫ್ ಸ್ಟೈಲ್ ಇಸ್ ನಾಟ್ ವೇರಿಂಗ್ ಪಂಚೆ, ನೋ, ಅದು ಓನ್ಲಿ ರಾಜ್ಕುಮಾರ್ ಸೀಮಿತ. ಬಟ್ ಹಿಸ್ ನೇಮ್ ಇಸ್ ದೇರ್ ನೆಕ್ಸ್ಟ್ ಟು ಮೀ, ಅದು ಸಾಕು. ಇದು ಐ ಕ್ಯಾನ್ ಇಮಿಟೇಟ್ ಇಮ್ ಬೈ ವೇರಿಂಗ್ ದಟ್ ಪಂಚೆ ಹಾಕಿ ಅವ್ರ ಥರನೇ ಏನ್ರಿ, ಅದೆಲ್ಲ ಬೇಡ್ರಿ, ಅದೆಲ್ಲ ಅವ್ರಿಗೆ ಸರಿ ರೀ. ನಾವು ಅವ್ರ ಲೈಫ್ಲಿ ಅವ್ರು ಏನು ತತ್ವ ಪಾಲಿಸಲ್ಲ ಅದು ಇಮಿಟೇಟ್ ಮಾಡೋಣ. ವ್ಯಾಲ್ಯೂಸ್ ಆಫ್ ಲೈಫ್, ದಟ್ ಒನ್ ಯು ಕ್ಯಾನ್ ಇಮಿಟೇಟ್. ಬಟ್ ಲೆಟ್ ಮೀ ಕಮ್ ಇನ್ ಮೈ ಸ್ಟೈಲ್. ಅದಕ್ಕೆ ನನ್ನ ಸ್ಟೈಲ್ ಅನ್ನೋದು ಏನಂತ ನನಗೊಂದು ಆ್ಯಟಿಟ್ಯೂಡ್ ಅದು ಯಾವಾಗಿಂದ. ಎಸ್, ಲೆಟ್ ಮೀ ಕಮ್ ಇನ್ ಮೈ ಸ್ಟೈಲ್. ಶಿವಣ್ಣ ಈಗ ಒಂದು ಆಲ್ಮೋಸ್ಟ್ 4 ದಶಕಗಳಲ್ಲಿ ಎಷ್ಟು ಸ್ಟಾರ್ಸ್ಗಳನ್ನು ನೋಡ್ತಾರೆ. ಸ್ಟಾರ್ಸ್ಗಳು ಆರ್ ಆಲ್ವೇಸ್ ಸ್ಟಾರ್ಸು, ಸೂಪರ್ ಸ್ಟಾರ್ಸ್ಗಳು ಮಾತ್ರ ಚೇಂಜ್ ಆಗ್ತಾ ಇರ್ತಾರೆ. ಇವತ್ತು ಸಡನ್ನಾಗಿ ಯಾವುದೋ ಒಂದು ಸಿನಿಮಾ ತುಂಬ ಮೇಲಕ್ಕೆ ಹೋದಾಗ ಸಡನ್ನಾಗಿ ಸೂಪರ್ ಸ್ಟಾರ್ ಇನ್ಯಾರೋ ಆಗ್ತಾರೆ. ದಟ್ ಕೀಪ್ಸ್ ಚೇಂಜಿಂಗ್ ಅಂತ. ಇದ್ರ ಮಧ್ಯೆ ನೀವು ಸ್ಟಾರ್ಡಮನ್ನು ಅರ್ಥ ಮಾಡಿಕೊಂಡು ಅದನ್ನು ಅರಗಿಸ್ಕೊಂಡಿದ್ದೀರಾ, ಹೇಗೆ ಇರಬೇಕಂತ ಅದ್ರ ಜೊತೆಗೆ ಅಂತ ನೀವು ಲೆಕ್ಕ ಹಾಕಿರೋದು? ಸಿ ಅಲ್ಟಿಮೇಟ್ಲಿ ಒಂದು ಮನುಷ್ಯ ಎಲ್ಲದು ಒಂದು ತಿಳ್ಕೋಬೇಕಾದ ಏನಂದರೆ ಹೌ ವಿ ಹ್ಯಾವ್ ಕಮ್. ನಾವು ಹೆಂಗೆ ಬಂದೋ, ಹೆಂಗಿದ್ದೋ, ಹೆಂಗೆ ಬಂದೋ.
ಏನೂ ಇಲ್ಲದೆ ನಾವು ಏನಾದ್ರು ಕೆಲವ್ರಿಗೆ ಫ್ರಸ್ಟ್ರೇಷನ್ ಇರುತ್ತೆ, ಯಾವುದೋ ಒಂದು ಕಹಿ ಅನುಭವ ಏನೋ ಆಗಿರುತ್ತೆ, ಅದನ್ನು ಮೈಂಡ್ ಸೆಟ್ ಇಟ್ಕೊಂಡು ಇದು ಬಂದಾಗ ತೋರಿಸ್ತೀನಿ ಕಣೆ ನಾನು ಯಾರು ಅಂತ. ವೈ ದಟ್ ವಿಲನಿಟಿ? ಥ್ರೋ ದಟ್ ಆಫ್. ಅಂದರೆ ಅಲ್ಟಿಮೇಟ್ಲಿ ವಿ ಆರ್ ಹ್ಯೂಮನ್ಸ್. ಆಮೇಲೆ ನಿಮ್ಮ ಜೊತೆ ಯಾರು ಬರ್ತಾರೆ ಅವರು ಹ್ಯೂಮನ್ಸೇನೆ. ಮನುಷ್ಯನ ಅರ್ಥ ಮಾಡ್ಕೋಬೇಕು ಅಷ್ಟೇ. ಇದ್ರಲ್ಲಿ ಏನು ಬರುತ್ತೆ, ಒಂದು ಸತ್ಯ ಎಲ್ಲರೂ ತಿಳ್ಕೊಬೇಕಂದ್ರೆ ಮನುಷ್ಯ ಎಷ್ಟು ಹುಟ್ಟು ಎಷ್ಟು ಸತ್ಯನೋ ಸಾವು ಅಷ್ಟೇ ಸತ್ಯ. ಓಕೆ, ಯು ಹ್ಯಾವ್ ಟು ಪಾಸ್. ಯು ಕ್ಯಾನ್ ಬಿಕಮ್ ಗಾಡ್. ನೀನು ಅಶ್ವತ್ಥಾಮ ಆಗಲ್ಲ. ಐ ಆಮ್ ನಾಟ್ ನೋ ಡೆತ್ ಫಾರ್ ಮಿ. ನೋ, ಎವ್ರಿಬಡಿ ಹ್ಯಾಸ್ ಟು ಗೋ. ಇವತ್ತು ನಾನು, ನಾಳೆ ಇನ್ನೊಬ್ಬ, ಆ ಜಾಗ ಇನ್ನೊಬ್ಬನ ಕೊಡಬೇಕು. ಅದು ನಿಯಮ. ಅದು ಇದಾದಮೇಲೆ ಅನ್ಕೋತಾರೆ ನಾನು ಅಲ್ಲಿ ಮಾಡಬಾರ್ದು, ನಾನು ಇಲ್ಲಿ ಡ್ಯಾನ್ಸ್ ಮಾಡಬಾರ್ದು, ಅದು ಮಾಡಬಾರ್ದು. ಡೋಂಟ್ ಹ್ಯಾವ್ ದಟ್ ಇನ್ ಯುವರ್ ಮೈಂಡ್. ಕೋಟೆಗಳು ಬೇಡ. ನೋ, ಡೋಂಟ್ ಬಿಲ್ಡ್ ಅ ಬೌಂಡ್ರಿ. ಯು ಬಿ ಯೋರ್ ಸೆಲ್ಫ್. ನಾ ಹೆಂಗಿದ್ದೆ ಹಂಗೇ ಇರಿ. ಇವಾಗ ಹೊರಡೋಗ್ತಾನೆ ನನಗೇನು ಜನ ಕೇಳ್ತಾನೆ ಡ್ಯಾನ್ಸ್ ಯಾಕ್ರಿ ಆಡಬೇಕು, ನನಗೇನು ನಥಿಂಗ್ ಇಸ್ ನಾಟ್ ನೆಸರಿ ಫಾರ್ ಮೀ, ಬಟ್ ವೈ ಡೂ? ಏನೋ ಕೇಳ್ದ ಕಣೆಯ, ಮಾಡಿಬಿಟ್ರೆ ಏನೇ ಆಗುತ್ತೆ ಅಲ್ವಾ? ಬಿಡಿ. ಬಿಕಾಸ್ ಈ ವಾಂಟ್ಸ್ ಟು ಎಂಜಾಯ್. ನಿಮ್ಮಿಂದ ಏನು ಎಕ್ಸ್ಪೆಕ್ಟೇಷನ್ ಅಂತ ನೀವು ತುಂಬ ಚೆನ್ನಾಗಿ ಯಾವಾಗಲೂ ಅರ್ಥ ಮಾಡ್ಕೋತೀರಾ ಜನಗಳ ಮಧ್ಯೆ ಇದ್ದಾಗ. ಮತ್ತೆ ಅದನ್ನು ನಾವು ತೀರಿಸೇ ಹೋದ್ರೆ ಅವ್ನು ಯಾವ ಸಿಮೆ ಹೀರೋ? ನೀನು ಅಲ್ಲಿ ಹೋಗ್ಬಿಟ್ಟು ಜನ ಅಣ್ಣ ಒಂದು 2 ಸ್ಟೆಪ್ ಹಾಕೋಣ ಅಂದರೆ ಇಲ್ಲ ನೋ ಹಾಕೋಣ ಬಿಡ್ರೆ ಯಾಕ್ರಿ ಸಾಂಗ್ ನಾಕಿ ಒಂದು 2 ಸ್ಟೆಪ್ ಹಾಕ್ದ ಅವನ ಲೈಫ್ಲಿ ಹಬ್ಬ ಏನೇ ಬಂದು 2 ಮೂಮೆಂಟ್ ಆಗ್ತಿದ್ರು ಕಣೆ, ಏನು ಮಜಾನೇ ಅಷ್ಟೇ. ಯಾಕಂದ್ರೆ ನಾವು ಅದೆಲ್ಲ ಕೇಳಿದ್ದೀವಿ. ಒಂದು ಆ್ಯಸ್ ಎ ಟ್ರೂ ಎಂಟರ್ಟೈನರ್, ಇಟ್ ಇಸ್ ನಾಟ್ ದಟ್ ಯು ಗೆಟ್ ಮನಿ ಆ್ಯಂಡ್ ಒಂದು ರೋಲ್ ಆಗುತ್ತೆ, ಸಿನಿಮಾ ರೋಲ್ ಆಗುತ್ತೆ ಅನ್ನೋದಕ್ಕೋ, ಅಲ್ಲೂ ರೋಲ್ ಮಾಡಿದ್ರೆ ನೀವು ಕಷ್ಟ. ಇಟ್ ಇಸ್ ನಾಟ್ ಎ ರೋಲ್ ಕಾಲ್ ಎವ್ರಿವೇರ್, ಯು ನೋ. ಲೈಫ್ ಲಾಂಗ್ ಎಲ್ಲ ಕಡೆ ಕಾಲ್ ಶೀಟ್ ಆಗಬಾರ್ದು. ಅದೇನೆ. ನೀವು ಫ್ಯಾಮ್ಲಿನಲ್ಲಿ ಅಪ್ಪಾಜಿ ಮತ್ತು ಪಾರ್ವತಮ್ಮ ಅವ್ರಿಗೆ 9 ವರ್ಷ ಆದಮೇಲೆ ಹುಟ್ಟಿದ್ದು. ಸೊ ಆಫ್ಟರ್ ದ್ಯಾಟ್ ನನ್ನ ರಾಘಣ್ಣ, ಪೂರ್ಣಿಮಾ ಅವರು, ಲಕ್ಷ್ಮಿ ಅವರು, ಅಪ್ಪು ಸರು, ಸೊ ಹೀಗೆ ಎಲ್ಲೋ ನೀವೇ ಇಂಟರ್ವ್ಯೂನಲ್ಲಿ ಹೇಳಿರೋ ಥರ ನೀವು ಅಪ್ಪು ಸರ್ನ ಬ್ಯಾಡ್ಮಿಂಟನ್ಗೆಲ್ಲ ಕರ್ಕೊಂಡು ಹೋಗಿದ್ರಂತೆ, ಅಂದರೆ ಕೋಚಿಂಗಿಗೆ ಅಂತನೋ, ಅಥವಾ ಎಲ್ಲ ಅಂದರೆ ದೊಡ್ಡ ಅಣ್ಣನಾಗಿ ಎಲ್ಲರಿಗೂ ಅವ್ರವ್ರ ಲೈಫ್ನ ಬೇರೆ ಬೇರೆ ಫೇಸಲ್ಲಿ ನಿಂತಿದ್ದೀರಲ್ಲ. ಸೊ ಹೇಗೆ ನಿಮ್ಮ ರೋಲ್ಸಲ್ಲಿ ನೀವು ಒಂದು ಶಿವರಾಜ್ ಕುಮಾರ್ ಅವರು ಶಿವಣ್ಣ ಆಗಿದ್ದ ಟ್ರಾನ್ಸಿಷನ್ನೇ ಯಾವಾಗ ಅಂತ? ಇಲ್ಲ, ಹಂಗೇನಿಲ್ಲ. ಆ್ಯಕ್ಚುಲಿ ಅಪ್ಪು ಆ್ಯಕ್ಚುಲಾಗಿ ಫಸ್ಟಿಂದ ಅವ್ನು ಆ್ಯಕ್ಚುಲಿ ವಾಸ್ ಎ ಆ್ಯಕ್ಟಿವ್ ಕಿಡ್ ಓನ್ಲಿ. ಇಲ್ಲ, ನನಗೂ ಅವ್ನಿಗೆ 13 ವರ್ಷ ಡಿಫ್ರೆನ್ಸ್. ನಾವು ಒಂದ್ಸತಿ ನನ್ನ ಫ್ರೆಂಡಿಗೆ ಚೆನ್ನಾಗಿ ಜ್ಞಾಪಕ ಇದೆ, ಮೊನ್ನೆ ವೆನ್ ಹಿ ಪಾಸ್ಡ್ ಅವೇ, ಹಿ ವಾಸ್ ಜಸ್ಟ್ ಅಶೋಕನ್ ಮಗ ಅವರು, ವಿನ್ಸೆಂಟ್ ಅಂತ, ನನ್ನ ತುಂಬ ಫ್ರೆಂಡ್, ನನ್ನ ತಮ್ಮನ ಕ್ಲಾಸ್ಮೇಟ್ ಆಗೋದು. ಬಟ್ ಹಿ ಈಸ್ ಬೀನ್ ವೆರಿ ಕ್ಲೋಸ್ ಟು ಮೀ ಆಲ್ವೇಸ್, ವಿನ್ಸೆಂಟ್. ಅವ್ರು ಹೇಳ್ತಿದ್ದೆ, ಜ್ಞಾಪಕ ಇದೆಯಾ ಅಪ್ಪಾಜಿ, ನೀನು ಕರ್ಕೊಂಬರ್ತಾನೆ. ನಾನು ಅಪ್ಪಾಜಿ ಅಂತ ಕರೀದೆ ಎಲ್ಲರೂ ಫ್ರೆಂಡ್ಸು. ನಮ್ಮ ಅಪ್ಪಾಜಿ ನನ್ನ ಅಪ್ಪಾಜಿ ಅಂತ ಕರಿತಿದ್ರು. ಸೊ ஒரு குழந்தை எடுத்துன்னு வந்த, நான் கேட்டேன் யார் இது ಅಂತ. தம்பி சொன்னேன். ஏய் தம்பியா, உனக்கே 13 வருஷம் ஆச்சு, எப்படா தம்பಿ? ಅದು எங்கள் ಅಪ್ಪಾವ தாண்டா ಕೇಳ್ಕೊಳು ಅಂತ ಹೇಳಿದೆ. ಆದರೆ ಅವಾಗ ಇಲ್ಲ ಪ್ರಾಮಿಸ್ ಹೇಳ್ದ ನನಗೆ కాబట్టి ಆಮೇಲೆ ಹಿ ಸ್ಟಾರ್ಟೆಡ್, ಹಿ ವಾಸ್ ಇನ್ ಟಿಯರ್ಸ್. ಹಿಂಗೆ ಹೇಳ್ದೆ ನನಗೆ, ಇವತ್ತು ನಾನು ಅಕ್ಸೆಪ್ಟೇ ಮಾಡೋಕ್ಕಾಗ್ತಿಲ್ಲ. ಸೊ ಸಿ ದೀಸ್ ಥಿಂಗ್ಸ್ ಆರ್ ದೇರ್. ಅವಾಗ ಅಪ್ಪುಗೂ ನನಗೂ 13 ವರ್ಷ ಡಿಫ್ರೆನ್ಸು. ಸೊ ನಾವು ಇಮ್ಯಾಜಿನ್ ಮಾಡ್ಕೊಂಡು ನಾವು ಮದುವೆ ಮಾಡ್ಕೋಬೇಕಾದ್ರೆ ಅಪ್ಪುಗೂ ವಾಸ್ 11 years. ವೆನ್ ನಿಶು ವಾಸ್ ಬಾರ್ನ್ ಹಿ ವಾಸ್ 12 years. ಸೊ ಇಸ್ ಮೋರ್ ಲೈಕ್ ಸನ್ ಟು ಮೀ, ಒಂದು ಮಗನ ಥರ. ಆಮೇಲೆ ಆಟೋಮೆಟಿಕಾಗಿ ನನ್ನ ಜೊತೆ ಈ ಯೂಸ್ ಟು ಕಮ್. ಅಂದರೆ ಉದಾಹರಣೆಗೆ ಆಟಾಡ್ಬೇಕಾದ್ರೆ ನಾನು ಬರ ಶಿವಣ್ಣ ಬಾ ಅಂತ ಹೇಳ್ತಿದ್ದೆ, ಕರ್ಕೊಂಡು ಹೋಗ್ತಿದ್ದೆ. ಶಟ್ಲ್ ಆಡೋನು. ಆಮೇಲೆ ಅವಾಗ ಅವ್ನಿಗೆ ಗೊತ್ತಿರೋದು ಎಲ್ಲ ಗೊತ್ತಿರೋ, ಬೆಟ್ಟದು ಮಾಡಿದೆ, ಅಪ್ಪು ಅಂತ ಹಿಡಿಯೋರು ಅವ್ನಿಗೆ. ಅವ್ನು ಸುಮ್ಮನೆ ಅವ್ನು ಕೆನ್ನೆ ಮುಟ್ಟಿದ ಕೋಪ ಬಂದ್ಬಿಡೋದು. ಚೆನ್ನೈ ಡೇಸ್ ಇದು. ಇಲ್ಲಿ KGS ಕ್ಲಬ್ಲಿ ವೆನ್ ಐ ಬಿಕೇಮ್ ಹೀರೋ. ಆವಾಗ ತುಂಬಾ ಬರೋನು. ಆ್ಯಂಡ್ ಯೂಸ್ ಟು ಪ್ಲೇ ಶಟ್ಲ್ ಆಡ್ತಿದ್ದ. ಎವ್ರಿಥಿಂಗ್, ಲಾಟ್ ಆಫ್ ಮೆಮರೀಸ್ ಅದೇ ಮೋರ್ ದೆನ್. ಯಾಕಂದರೆ ಅವನ ಆಮೇಲಿಂದ ಬಿಸ್ನೆಸ್ಸು ಎಲ್ಲ ಅವ್ನು ತಾನಾಗಲಿ ಅವನು ಈ ಡೆವಲಪ್ಡ್ ಹಿಮ್ಸೆಲ್ಫ್. ನೋ ಬಡಿ ಹೆಲ್ಪ್ ಹಿಮ್. ನಾನಾಗಲಿ ಹೆಲ್ಪ್ ಬೇಕಾಗಿಲ್ಲ. ಯಾಕಂದರೆ ಅಪ್ಪು ವಾಸ್ ಸೋ ಇಂಟೆಲಿಜೆಂಟ್ ಇನ್ ದಟ್ ವೇ. ಪೂರ್ಣಿಮಾ ಮ್ಯಾಮ್ ಶೋಗೆ ಬಂದಾಗಲೂ ಹೇಳಿದ್ರು, ಅಂದರೆ ಅವರ ಇನಿಷಿಯಲ್ ಇಯರ್ಸ್ ಹೇಗೆ ಯಾವಾಗಲೂ ಒಂದು ಪ್ರೊಟೆಕ್ಟೆಡ್ ಇದು, ಎಲ್ಲಂದರೂ ಅಲ್ಲಿ ಸಡನ್ನಾಗಿ ಆಚೆಗೆ ಹೋಗೋಕ್ಕೆ ಕಷ್ಟ ಆಗ್ತಾಯಿತ್ತು. ಇಟ್ ವಾಸ್ ಆಲ್ವೇಸ್ ಕಾರಲ್ಲಿ ಯಾರಾದ್ರು ಕರ್ಕೊಂಡು ಹೋಗೋರು, ಮತ್ತು ಅಪ್ಪು ಸರ್ ಜೊತೆಗೆ ತುಂಬ ಟೈಮ್ ಸ್ಪೆಂಡ್ ಮಾಡಿರೋದು.
ಸೊ ಅಂದರೆ ಒಬ್ಬೊಬ್ಬರು ಒಂದೊಂದು ಫೇಸಲ್ಲಿ ಒಂದೊಂದು ರೋಲನ್ನು ಪ್ಲೇ ಮಾಡಿದ್ದೀರಾ ಅನ್ಸುತ್ತೆ ಅಪ್ಪು ಸರ್ ಲೈಫಲ್ಲಿ ನೀವುಗಳು. ಎಸ್ ಐ ಥಿಂಕ್ ಇಟ್ ವಾಸ್ ಲೈಕ್ ದಟ್. ಅಪ್ಪು ವಾಸ್ ಎಲ್ಲಾದ್ರೂ. ಆಮೇಲೆ ಅವ್ನಿಗೇನಂದರೆ ಸಲಹೆ ಜಾಸ್ತಿ. ಅಪ್ಪು ಅಂದರೆ ಎಲ್ಲರೂ ಲೈಕ್ ಮಾಡೋರು. ಆಮೇಲೆ ಯಾರು ಕೇಳಿ ದುಡ್ಡು ಕೊಡ್ಬೇಕು ಅನ್ಸುತ್ತೆ ಅವನಿಗೆ. ಇಲ್ಲ ಸುಮ್ಮನೆ ಓಕೆ ಅವನೇ ದೊಡ್ಡ ಸೌಕಾರ, ಇನ್ನು ನಾವೇನು ಕೊಡೋದು ಅವನಿಗೆ ಆ ಥರ. ಅಂದರೆ ವಿ ಯೂಸ್ ಟು ಲೈಕ್. ಅಂದರೆ ಅಪ್ಪುಗೆ ಈವನ್ ಆಫ್ಟರ್ ಈ ಬಿಕೇಮ್ ಎ ಸೂಪರ್ ಸ್ಟಾರ್ ಆಲ್ಸೋ. ಶಿವಣ್ಣ ನನ್ನ ಬರ್ತ್ಡೇ ಬರ್ತಾರೆ ಶಿವಣ್ಣ, ಅದಕ್ಕೆ ನನಗೆ ಬೇರೆ ಒಂದು ಸತಿ ಐ ವಾಂಟ್ ಗ್ಲಾಸಸ್, ಅದಕ್ಕೆ ಇದು ಯಾವುದು LV ಬೇಕು. ಓಕೆ, ಈ ಲವ್ಸ್ ಗಿಫ್ಟ್. ನನಗೂ ಇಷ್ಟ ಗಿಫ್ಟ್ಸ್ ಅಂದರೆ. ದಟ್ ಈಸ್ ವಾಟ್ ವಿ ಆರ್. ಅಂದರೆ ಇಟ್ಸ್ ನಾಟ್ ಮತ್ತೆ ಏನೋ ಡಿಸ್ಕಷನ್ಸ್ಗಳು ನಡೀತಾ ಇರಲಿಲ್ಲ ಸಿನಿಮಾ ಬಗ್ಗೆ ಅಥವಾ ಬಾಕ್ಸ್ ಆಫೀಸಲ್ಲಿ ಮಾಡ್ತಿದ್ದು. ಬಟ್ ಅವ್ನ ಫಿಲ್ಮ್ ಯಾವತ್ತು ಎಲ್ಲ ಟೈಮ್ಲೂ ನಾನು ಫಸ್ಟ್ ಡೇನ ನೋಡ್ತಾ ಇದ್ದೆ. ಐ ಯೂಸ್ ಟು ಗೋ ಆಲ್ವೇಸ್. ಐ ಸಿ ಮೈ ಬ್ರದರ್ಸ್ ಫಿಲ್ಮ್ ಫಸ್ಟ್ ಡೇ. ಅದೇನೋ ಒಂದು ಅಫೆಕ್ಷನ್ ಅವಾಗಿಂದ. ಒಂದು ಅಪ್ಪು ಅಂದರೆ ಇವತ್ತು ಐ ಕಾಂಟ್ ಇಮ್ಯಾಜಿನ್. ನನಗೂ ಇವತ್ತು ಅವನದು ಫೋಟೋ ಹಾಕಬೇಕಂದ್ರೆ ನೋವಾಗುತ್ತೆ. ಬಿಕಾಸ್ ಐ ಡೋಂಟ್ ವಾಂಟ್ ಟು. ಕೆಲವ್ರಿಗೆ ಅರ್ಥ ಆಗಲ್ಲ ಆ ಭಾವನೆನ. ನೋಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಲವ್ ಆ್ಯಂಡ್ ಅಫೆಕ್ಷನ್. ದೇ ಥಿಂಕ್ ಇಫ್ ಐ ಪುಟ್ ಅದೇ ಲವ್ ಅಂತಲ್ಲ, ಆ ಲವ್ ಬೇರೆ. ಅಂದರೆ ಅವನ್ನ ನಾವು ಜೀವಂತವಾಗಿ ಇಡಬೇಕಂದ್ರೆ ಈ ರೀತಿ ಹಾಕಬಾರ್ದು ಅನ್ನೋದು ನಿಮ್ಮ ಒಂದು ಥಾಟ್. ಅಂದರೆ ಮನ್ಸಲ್ಲಿ ಇಟ್ಕೊಂಡು ಅವನ್ನ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು. ಸಿ ಅಪ್ಪು ಇನ್ ಮೀ, ವೈ ನಾಟ್ ಸೇಮ್ ಇನ್ ಮೀ. ನಾನು ನಿಮ್ಮಲ್ಲಿ ಅಪ್ಪು ನೋಡ್ತಾ ಇದ್ದೀನೋ, ಬೇರೆ ಆರ್ಟಿಸ್ಟಲ್ಲಿ ಅಪ್ಪು ನೋಡ್ತಾ ಇದ್ದೀನೋ, ವೈ ಕಾಂಟ್ ಯು ಸಿ ಅಪ್ಪು ಇನ್ ಮೀ? ಶಿವಣ್ಣ, ನಿಮ್ಮ ಕರಿಯರ್ನ ಒಂದಷ್ಟು ಕಾರ್ ಥರ ನೋಡಿ ಒಂದಷ್ಟು ಗೇರ್ಗಳಂತ ನೋಡಿದ್ರೆ ಒಂದಷ್ಟು ಸಿನಿಮಾಗಳು ಆ ಗೇರ್ ಹಾಕ್ತಾನೆ ನಿಮ್ಮ ಇಡೀ ಕರಿಯರ್ನ ಡೈರೆಕ್ಷನ್ನೇ ಚೇಂಜ್ ಮಾಡಿಬಿಟ್ಟಿದೆ. ಉದಾಹರಣೆಗೆ ಅದರಲ್ಲಿ ಒಂದು ಡೆಫಿನೆಟ್ಲಿ ಹ್ಯಾಸ್ ಟು ಬಿ ಓಮ್. ಸೊ ಓಮ್ ಇವತ್ತು ಹಿಂದೆ ತಿರುಗಿ ನೋಡಿದಾಗ ಹೌ ಡು ಯು ಡಿಫೈನ್ ದಿ ಹೋಲ್ ಎಕ್ಸ್ಪೀರಿಯನ್ಸ್ ಆಫ್ ಓಮ್ ವಿಚ್ ಚೇಂಜ್ಡ್ ಶಿವಣ್ಣ ಆ್ಯಂಡ್ ಶಿವಣ್ಣಸ್ ನೆಕ್ಸ್ಟ್ ಕೋರ್ಸ್ ಆಫ್ ಲೈಫ್? ಓಮ್ನ ರಿವರ್ಸ್ ಗೇರ್ ಹಾಕಿದ್ರೆ ಓಮೇ ಆಗೋದು. ಎಸ್ ಓಮೇ ಆಗೋದು. ಐ ಥಿಂಕ್ ಇಟ್ ಈಸ್ ನಾಟ್ ಓನ್ಲಿ ಗೋಯಿಂಗ್ ಅಪ್, ಯು ಕ್ಯಾನ್ ರಿವರ್ಸ್ ಇಟ್, ಯು ಕ್ಯಾನ್ ಗೋ ಸೈಡ್ ವೇಸ್, ಎನಿ ವೇಸ್. ಅದು ಓಂಕಾರ. ಅದೊಂದು ಟೈಟಲ್ ಸಿಕ್ಕಿರೋದೆ. ಐ ಥಿಂಕ್ ಐ ಆಮ್ ವೆರಿ ಬ್ಲೆಸ್ಡ್ ಇನ್ ದಟ್ ವೇ. ಐ ಶುಡ್ ಥ್ಯಾಂಕ್ ಉಪೇಂದ್ರ. ಓಮ್ನ ಟೈಟ್ಲ್ ಇಟ್ಟಿದ್ದು ಉಪೇಂದ್ರ, ಸ್ಕ್ರಿಪ್ಟ್ ಮಾಡಿದ್ದು ಉಪೇಂದ್ರ. ಅದ್ರ ಜೊತೆಲಿ ಲಾಟ್ ಆಫ್ ಪೀಪಲ್ಸ್ ಆರ್ ದೇರ್ ಹೂ ವರ್ಕ್ ಫಾರ್ ಓಮ್. ಇಸ್ ಲಾಟ್ ಆಫ್ ಫ್ರೆಂಡ್ಸ್ ಇರ್ಬೋದು. ಐ ಥಿಂಕ್ ಆ ಫೇಸಲ್ಲಿ ನಿಮ್ದು ಆ ಇದೇ ಇನ್ನು ಇಮೇಜ್ ಇನ್ನು ಎಲ್ಲೂ ಆ ಸುಳಿಗೂ ಯಾರಿಗೂ ಕಾಣಿಸಿರ್ಲಿಲ್ಲ. ಅಲ್ಲಿವರೆಗೂ ನೀವು ಶಿವಣ್ಣ ಆ ಥರ ಕಾಣಿಸ್ಕೊಂಡೇ ಇರಲಿಲ್ಲ. ಇಲ್ಲ. ಐ ಥಿಂಕ್ ದಟ್ ಫಿಲ್ಮ್ ಬೇರೆ ಥರ ಒಂದು ಟ್ರಾನ್ಸ್ಫಾರ್ಮೇಷನ್. ಜೊತೆಲಿ ಅಪ್ಪಾಜಿ ಬರೆದ್ರು ಓಮ್ ಅಂತ. ಅದು ಅಪ್ಪಾಜಿ ಕೈಲಿ ಅಪ್ಪಾಜಿ ನೀವು ಕುಂಕುಮದಲ್ಲಿ ಬರೀರಿ ಅಂತ ಹೇಳ್ಬಿಟ್ಟು ಕೊಟ್ಟರು. ಅಪ್ಪಾಜಿ ಬರೆದಿದ್ದು ಅದು ಓಮ್ ಅಂತ. ಅದನ್ನೇ ಎಲ್ಲಾದ್ರಿಗೂ ಯೂಸ್ ಮಾಡ್ತಿರೋದು. ಸೊ ಅವ್ರ ಕೈಯಲ್ಲಿ ಬರೆದ್ರೆ ಆ ಓಮ್, ಅದು ಓಂಕಾರ ಅಷ್ಟೇ. ಐ ಡೋಂಟ್ ನೋ ದ ವರ್ಡ್ ಫಾರ್ ಇಟ್. ಉಪ್ಪಿ ಸರ್ ಒಂದು ಫೇಸ್ ಇತ್ತಲ್ಲ, ಏನಲ್ಲಿ ಏನು ನೋಡಿದ್ರು ಅವ್ರನ್ನ ಕ್ಯಾರೆಕ್ಟರ್ ಆಗಿ ತುಂಬ ಜನ ಅವ್ರ ಜೊತೆ ಕೆಲಸ ಮಾಡಿರೋ ರಿಯಲ್ ಲೈಫಲ್ಲೂ ಸಮ್ ಪಾರ್ಟ್ ಇಸ್ ಹೌ ಉಪ್ಪಿ ಸರ್ ವಾಸ್ ಅಂತ ಹೇಳ್ತಾರೆ. ಸೊ ನೀವು ನೋಡಿದ್ದು ಉಪ್ಪಿ ಸರ್ ಹೇಗೆ ಆಸ್ ಡೈರೆಕ್ಟರು ಸೆಟ್ಟಲ್ಲಿ ಒಂದು ಬೆಂಕಿ ಥರ ಅವರು? ಬೆಂಕಿ ಅನ್ನೋದಕ್ಕಿಂತ ಈ ವಾಸ್ ವೆರಿ ಫರ್ಮ್. ಅಂದರೆ ಈ ಯೂಸ್ ಟು ಎಂಜಾಯ್ ಆ ಶಾರ್ಟ್ಸ್ನ. ಆಮೇಲೆ ಅದು ಹೇಳಿ ಕೇಳು ಆದರೆ ಆ ಕಣ್ಣು ಅವರ ಇದು ಅವಾಗೆಲ್ಲ ಇದಿಲ್ಲ, ಏನು ಮಾನಿಟರ್ ಇಲ್ಲ. ಓನ್ಲಿ ವಾಟ್ ವಿ ಶೂಟ್ ಆ್ಯಂಡ್ ಇದನ್ನು ಮಾಡಿ ನೋಡೋದು. ನೋಡ್ಬೇಕಾದ್ರೆ ಯೂಸ್ ಟು ಎಂಜಾಯ್. ಮೈ ಗಾಡ್, ಯು ಜಸ್ಟ್ ಎಂಜಾಯ್ ಹಿಂಗೆ ಅನ್ನೋರು. ಅಂದರೆ ಆ ಎಂಥೂಸಿಯಾಸಮ್ಮು, ಆಮೇಲೆ ದ ವೇ ಯೂಸ್ ಲವ್ ಇಸ್ ವರ್ಕ್. ಆಮೇಲೆ ತುಂಬ ಫಾರ್ವರ್ಡಾಗಿ ಅವರೇ ತೆಗೆದುಬಿಟ್ಟಿದ್ರು. ರಿಲೀಸ್ ಅಂತ ಏನು ಇವಾಗ ರಿಲೀಸ್ ಅಂತಾರೆ ಅದೆಲ್ಲ ಅವಾಗಲೇ ಅವರು. ಓಮ್ ವಾಸ್ ದ ಓಂಕಾರ ಫಾರ್ ಎವ್ರಿಥಿಂಗ್ ಐ ಥಿಂಕ್. ಸೊ ಎವ್ರಿ ಟೈಮ್ ವೆನ್ ಯು ಯೂಸ್ ಟು ಎಂಜಾಯ್ ಮ್ಯಾಸಿವ್ ಸಕ್ಸಸ್, ವಾಟ್ ವರ್ ಯು ಫೀಲಿಂಗ್? ಏನಿಲ್ಲ, ನಥಿಂಗ್. ನನಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು. ಅದು ವಾಟ್ ಶುಡ್ ಐ ಡೂ? ಸೀರಿಯಸ್ಲಿ ಏನು ಅಲ್ಟಿಮೇಟ್ಲಿ ಏನು? ಫ್ರೆಂಡ್ಸ್ ಫೋನ್ ಮಾಡ್ತಾರೆ, ನಾ ಮಚ್ಚ ಸೂಪರ್ ಹಿಟ್ ಅಂತಲ್ಲ. ಹೌದು, ಹಿಟ್ ಆಯ್ತು, ಚೆನ್ನಾಗಿದೆ, ವೆರಿ ಗುಡ್, ಇಟ್ಸ್ ಡೂಯಿಂಗ್ ವೆರಿ ವೆಲ್, ಸೊ ಹ್ಯಾಪಿ, ದಟ್ಸ್ ಇಟ್. ಆಫ್ಟರ್ ಅ ಪಾಯಿಂಟ್ ಅದು ನಾವೆಲ್ಟಿ ಹೊಟ್ಟೋಗುತ್ತೆ ಅಂತೀರಾ? ಇಲ್ಲ, ಯಾವತ್ತೂ ಅಷ್ಟು ಅಮ್ಮ. ಫಸ್ಟ್ ಎಲ್ಲರೂ ನಂಬೋದು ಕಷ್ಟ. ನ್ಯಾಚುರಲಿ ವಿಲ್ ಬಿ ಹ್ಯಾಪಿ. ಸಕ್ಸಸ್ ಅಂದರೆ ನೆಕ್ಸ್ಟ್ ಇದರಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕನ್ನೋದು ಒಂದು ಉರುಪು ಬರುತ್ತೆ. ಅದು ಬಿಟ್ಟು ಇನ್ನೇನು ಮಾಡಬೇಕು?
ಇಲ್ಲ ನಾನು ಕಾರ್ ಮುಂದೆ ಕಾರ್ಲಿ ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಂಡು ಕಾರ್ಲಿ ಬಿಟ್ಬಿಟ್ಟು ನಾನು ಗಾಡಿ ಮೇಲೆ ಕೂತ್ಕೊಂಡು ಹೋಗೋಕ್ಕಾಗತ್ತಾ? ನನ್ನ ಪಿಕ್ಚರ್ ಹಿಟ್ ಆಯ್ತು ನಾವು ಇಟ್ ಡಸಂಟ್ ಮೇಕ್ ಸೆನ್ಸ್ ಆಲ್ಸೋ ಅಲ್ವಾ. ಸೊ 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಆಟಿಟ್ಯೂಡ್ ನಿಮಗೆ ಮೊದಲಿಂದಲೂ ಬಂದಿದೆ. ಹಾಂ, ನಾನು ರೋಡ್ ಬದಬೇಕು ಸ್ಟಾಪ್ ಮಾಡಿಬಿಡು ಸರ್, ಏನು ಸರ್ ತುಂಬ ಚೆನ್ನಾಗಿ ಮಾಡುತ್ತೆ, ಏನು ಇಷ್ಟ ಆಯ್ತು ರೀ ಪಿಕ್ಚರ್ ಅಂತ ಕೇಳ್ತೀನಿ. ಇಷ್ಟ ಆಯ್ತಾ ನಿಮಗೆ? ಓಕೆ ಥ್ಯಾಂಕ್ ಯು, ಅಷ್ಟೇ. ಸೊ ಒಂದು ಫೀಡ್ಬ್ಯಾಕ್ ತೊಗೊಂಡಂಗೆ ಸೊ ದಟ್ ಅದನ್ನು ನೆಕ್ಸ್ಟ್ ಸಿನಿಮಾದಲ್ಲಿ ಇಟ್ಕೊಂಡು ಎಸ್ ಅಷ್ಟೇ. ಅದು ಬಿಟ್ಬಿಟ್ಟು ಇನ್ನೇನು ಮಾಡೋಕ್ಕಾಗತ್ತೆ? ಪಾರ್ಟಿ ಎಷ್ಟು ದಿನ ಪಾರ್ಟಿ ಮಾಡ್ತೀರಾ? ನೀವು ಲಕ್ಕನ್ನು ನಂಬ್ತೀರಾ ಅಥವಾ ನೀವು ಡೆಸ್ಟಿನಿ ನಂಬ್ತೀರಾ? ಐ ಡೋಂಟ್ ನೋ ವೆದರ್ ಟು ಬಿಲೀವ್ ಆರ್ ನಾಟ್. ಅಂದರೆ ಅದೇ ಲಕ್ ಅನ್ನೋದು ಇದೆ, ಅದೃಷ್ಟ ಅನ್ನೋದು ಇದ್ದೇ ಇದೆ. ಅದು ಏನಾಗುತ್ತೆ, ಅದು ತುಂಬ ಪ್ರೂವ್ ಆಗಿದೆ ಕೂಡ. ಯಾಕಂದರೆ 100 ಜನ ಅದೇ ಎಫರ್ಟ್ ಹಾಕ್ತಾರೆ, ಅಂದರೆ 100 ಜನಕ್ಕೆ ಅದೇ ಪ್ರತಿಫಲ ಸಿಗಲ್ಲ. ಒಂದೊಂದ್ಸರಿ ನಾವೇ ಹಾಕಿರ್ತೀವಿ, ಅದು ಹೋಗಲ್ಲ. ಬಟ್ ಅಫ್ಕೋರ್ಸ್ ಅದಕ್ಕೆಲ್ಲ ನಸೀಬ್ ಚೆನ್ನಾಗಿರಬೇಕು. ಅದಕ್ಕಂತ ನಾವು ವಿ ಕ್ಯಾನ್ ಬ್ಲೇಮ್ ದ ಪೀಪಲ್, ಅವ್ರು ನೋಡಲಿಲ್ಲ ಅನ್ನೋದು ಬರಬಾರ್ದು. ಯಾಕಂದರೆ ನೀವು ರಿಜೆಕ್ಷನ್ಸ್ ಆಗಿರಲಿ ಸೋಲು ಹೀಗೆ ನೋಡಿರೋದು ವಿ ಹ್ಯಾಡ್ ಬಿಕಾಸ್ ಏನಂತೀವಿ, ಅವ್ರ ಮೂಡ್ಸ್ ಆ್ಯಂಡ್ ಮೂಮೆಂಟ್ಸ್ ಎಲ್ರಿಗೂ ಇರುತ್ತೆ, ನಿಮಗೆ ಮಾತ್ರ ಇಲ್ಲ ರೀ. ಎವ್ರಿಬಡಿ ಹ್ಯಾಸ್ ಗಾಟ್ ಮೂಡ್ಸ್ ಆ್ಯಂಡ್ ಮೂಮೆಂಟ್ಸ್. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಆವಾಗಿನ ಜನರು ವಾಟ್ ಥಾಟ್ ಪ್ರಾಸೆಸ್ಲಿ ನೋಡಿರ್ತಾರೋ ಗೊತ್ತಿಲ್ಲ. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಟ್ರೂತ್ ಆ್ಯಂಡ್ ಗೋ ಹೆಡ್. ಸೊ ಯು ಜಸ್ಟ್ ಮೂವ್ ಆನ್. ಶಿವಣ್ಣ, ಕೊನೆಯದಾಗಿ ಅಪ್ಪಾಜಿದೇ ಒಂದು ಹಾಡು, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ. ಇದು ದೇವತಾ ಮನುಷ್ಯ ಹಾಡಾದರೂ ಇದು ಲೈಫಿಗೆ ಎಷ್ಟೊಂದು ಜನರದ್ದು ಹಾಡಾಗಿದೆ. ಲೈಫಲ್ಲಿ ಏನು ಬಂದರೂ ಎದುರಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕಂತ. ಅದು ಅವರು ರಾಯರಲ್ಲಿ ನೋಡಿದ ನಂಬಿಕೆ ಅವ್ರಿಗಾಯ್ತದು. ಅಂದರೆ ಈ ತರಹ ವಾತಾವರಣದಲ್ಲಿದ್ದಂತಹ ನಿಮಗೆ ದೇವರು ನಿಂಡ್ರು ನಂಬಿಕೆ ಹೇಗೆ? ಶಿವಣ್ಣ ಹೇಗೆ? ಇಲ್ಲ, ನಾನು ಯಾವಾಗಿಂದ ದೇವ್ರು ನಂಬ್ತಾ ಇರ್ತೀನಿ. ಐ ಬಿಲೀವ್ ಎನಿಬಡಿ ಸೇಸ್ ಎಸ್ ವಿಲ್ ಗೋ. ನಿಮ್ಮ ಇಷ್ಟ ದೇವ್ರು ಯಾರು? ನಾನು ನಮ್ಮದು ಮನೆ ದೇವರು ವೆಂಕಟರಮಣ ಸ್ವಾಮಿ, ಆಮೇಲೆ ಆಂಜನೇಯ ಸ್ವಾಮಿ, ಮುತ್ತತ್ರಾಯ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ದೇವ್ರಿಗೂ ಕೈ ಮುಗಿತೀವಿ. ಇವಾಗ ಮೊನ್ನೆ ಕೂಡ ಕೊರಗಜ್ಜ, ಆಮೇಲೆ ವನದೇವತೆ ಅಂತ ಒಂದು ದೇವರಿದೆ ಮಂಗಳೂರಲ್ಲಿ, ಅಲ್ಲಿ ಹೋಗ್ತಾ ಇರ್ತೀವಿ. ಅಲ್ಲೊಂದು 5-6 ಸತಿ ಹೋಗಿರ್ತೀವಿ. ಏನೋ ಒಂದು ನೆಮ್ಮದಿ, ಪೀಸ್ ಆಫ್ ಮೈಂಡ್ ಇರುತ್ತೆ, ವಿಲ್ ಬಿ ಗೋಯಿಂಗ್. ಆಮೇಲೆ ಅಯ್ಯಪ್ಪ ಯೂಶ್ವಲಾಗಿ ಹೋಗ್ತಾ ಇದ್ದೀವಿ, ಇವಾಗ ಆಗಿಲ್ಲ ತಕ್ಷಣಕ್ಕೆ. ಅದು ಬಿಟ್ಟು ತಿರುಪತಿ ಹೋಗ್ತಾ ಇರ್ತೀವಿ. ಗಾಡ್ ಲವಿಂಗ್. ಯಾ ಐ ಆಮ್ ನಾಟ್ ಅದೇನು ಏತಿಸ್ಟ್ ಥರ. ಇಲ್ಲ, ಐ ಪ್ರೇ ಗಾಡ್. ಕೀಪ್ ಗೋಯಿಂಗ್. ಆ್ಯಂಡ್ ಕೊನೆಯದಾಗಿ ಭಾವಗೀತೆಯ ಒಂದು ಸಾಲು, ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯು ಒಂದಾದರೂ ಉಳಿಯಿತೆ ಕನ್ನಡಿಯ ಪಾಲಿಗೆ. ಸೊ ಇಷ್ಟೆಲ್ಲ ಪಾತ್ರಗಳನ್ನು ನೀವು ಅಷ್ಟು ಆವರಿಸ್ಕೊಂಡು ಇದು ಮಾಡಿದ್ದೀರಲ್ಲ, ಕೊನೆಯದಾಗಿ ಶಿವಣ್ಣನ ಹೃದಯದಲ್ಲಿ ಉಳಿಯೋ ಒಂದು ಪಾತ್ರ ಅಂತ ಒಂದೇ ಹೆಸರು ನೀವು ಹೇಳೋದಾದರೆ? ನಂದೇ ಪಾತ್ರ ಅಷ್ಟೇ, ಮೈ ಓನ್. ಅಂದರೆ ಶಿವಣ್ಣ ಇನ್ ರಿಯಲ್. ಶಿವಣ್ಣ ಇನ್ ರಿಯಲ್. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಅದರಲ್ಲಿ ಮಿಸ್ಚಿಫ್ ಇದೆ, ನಾಟಿನೆಸ್ ಇದೆ, ಆ್ಯಂಡ್ ವಾಟ್ ಈಸ್ ಎ ಇಂಟೆನ್ಷನ್ ಇದೆ, ಗೋಲ್ ಇದೆ, ಸ್ಪೀಡ್ ಇದೆ, ಎನರ್ಜಿ ಇದೆ. ಹಾಗಾಗಿ ಥ್ಯಾಂಕ್ಸ್. ನಿಮ್ಮ ಒಂದು ಲೈಫ್ನ ಬೇರೆ ಬೇರೆ ಚಾಪ್ಟರ್ಸ್ನ ಮೂಲಕ ಒಂದಷ್ಟು ವಿಚಾರಗಳನ್ನು ಮತ್ತೆ ಮೇಲಕ್ಕೆ ಹಾಕ್ತಾ ಥ್ಯಾಂಕ್ಸ್. ನಮ್ಗೆ ಇಷ್ಟೆಲ್ಲ ಅವಕಾಶ ಮಾಡಿಕೊಡೋದಕ್ಕೆ. ಯು ಆರ್ ಅನ್ ಓಪನ್ ಬುಕ್, ಬಟ್ ಸ್ಟಿಲ್ ಆ ಬುಕ್ನ ಕೆಲವು ಪುಟಗಳನ್ನು ಮತ್ತೆ ಇವತ್ತು ಕೀಪ್ ಗೋಯಿಂಗ್. ಇನ್ನು ಮುಂದೆ ತುಂಬ ಪುಟಗಳಿದೆ ಶಿವಣ್ಣ. ವಿರ್ ಆಲ್ ವೇಟಿಂಗ್ ಟು ಸಿ. ನೀವು ಅದರಲ್ಲಿ ಒಳ್ಳೊಳ್ಳೆ ಸ್ಟೋರೀಸನ್ನು ತುಂಬ್ತೀರಾ ಅಂತ. ಕೀಪ್ ಗೋಯಿಂಗ್. ಥ್ಯಾಂಕ್ ಯು. ಸೊ ದ್ಯಾಟ್ ವಾಸ್ ಇವತ್ತಿನ ಎಪಿಸೋಡ್ ವಿತ್ ಮಾನನೋಲಿ ಶಿವಣ್ಣ. ಲೈಫಲ್ಲೇನೇ ಕಳ್ಕೊಂಡ್ರು ಕುತೂಹಲನ ಮಾತ್ರ ಕಳ್ಕೋಬೇಡಿ. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, signing out of another episode of Just Curious with one and only Dr. ಶಿವರಾಜ್ ಕುಮಾರ್ ಸರ್ ಅನ್ಬೇಕಾ ಅಥವಾ ಪ್ರೀತಿಯ ಶಿವಣ್ಣ ಅನ್ಬೇಕಾ? ಎಲ್ರಿಗೂ 2ನೇ ಆಪ್ಷನ್ನೇ ಇಷ್ಟ, ನನಗೂ ಕೂಡ.